ಇದು ಮೊದಲೇ ನೆನೆಸಿಟ್ಕೊಂಡಿರೋ ಉದ್ದಿನ ಕಾಳು, ಸುಮಾರು ಒಂದು 1/4 kg ಅಥವಾ 1 ಗ್ಲಾಸಷ್ಟು 2 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಇದ್ರ ಜೊತೆಗೇ 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಕ್ಕಿನ ಕೂಡ ಸೇರಿಸಿಟ್ಟಿದ್ದೀನಿ. ಸ್ವಲ್ಪ ಅಕ್ಕಿ ಹಾಕೊಳ್ಳೋದ್ರಿಂದ ಉದ್ದಿನ ವಡೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಎಣ್ಣೆ ಕೂಡ ಜಾಸ್ತಿ ಇರಲ್ಲ. ರುಬ್ಕೋಬೇಕು. ರುಬ್ಬಲಿಕ್ಕೆ ಜಾಸ್ತಿ ನೀರನ್ನ ಹಾಕ್ಕೊಳ್ಳೇಬಾರ್ದು. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ಮನೇಲಿ ಏನಾದರೂ ಒರಳಿದ್ರೆ ಅದರಲ್ಲಿ ರುಬ್ಕೊಂಡ್ರೂ ಕೂಡ ಒಳ್ಳೆಯದೇ, ಇನ್ನೂ ಚೆನ್ನಾಗಿ ಬರುತ್ತೆ. ರುಬ್ಬಿದ್ದಾಗಿದೆ. ಚೆನ್ನಾಗಿ 1-2 ನಿಮಿಷ ಕಲಿಸ್ಕೊಂಬಿಡಬೇಕು. ಈಗ ಹಿಟ್ಟನ್ನ ಸುಮಾರು ಒಂದು 6 ರಿಂದ 7 ಗಂಟೆಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದು ಸುಮಾರು ಒಂದು 8 ರಿಂದ 10 ಗಂಟೆಗಳಾದ ಮೇಲೆ ಹಿಟ್ಟು ಸ್ವಲ್ಪ ಮಟ್ಟಕ್ಕಷ್ಟು ಹುಳಿ ಬಂದಿದೆ. ನೋಡಿ, ಈ ರೀತಿಯಾಗಿ ಮಾಡಿದ್ರೆ ಗೊತ್ತಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಗುರವಾಗಿ ಕಲಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ತುಂಬಾ ಜಾಸ್ತಿ ಹೈ ಫ್ಲೇಮ್ ಬೇಡ, ಒಳಗಡೆನೂ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇರಲಿ. ಆಗಾಗ ತಿರುವಾಕೊಳ್ತಾ ಇರಬೇಕು. 3/4 ಭಾಗದಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ತೆಗೆದಿಡ್ತಾ ಇದ್ದೀನಿ. ನಾನು ಈ ವಡೆಗಳನ್ನ ಡಬಲ್ ಫ್ರೈ ಮಾಡ್ತಾಯಿದ್ದೀನಿ. ಈಗ ಡಬಲ್ ಫ್ರೈ ಮಾಡ್ತಾಯಿದ್ದೀನಿ. ಮೊದಲೇ 3/4 ಭಾಗದಷ್ಟು ಕರೆದಿಟ್ಕೊಂಡಿರೋ ವಡೆಗಳು. ಈಗಿದಾಗಿದೆ ನೋಡಿ, ಎಷ್ಟು ಒಳ್ಳೆ ಬಣ್ಣ ಬಂದಿದೆ. ಎಷ್ಟು ಒಳ್ಳೆ ಬಣ್ಣ ಬಂದಿದೆ ನೋಡಿ. ಡಬಲ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಬಣ್ಣನೂ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ ಒಂದು ಸಲ.